ಸಾರಿಗೆ ಸಿಬ್ಬಂದಿಗೂ ಬಂತು ಕಡ್ಡಾಯ ಡ್ರೆಸ್ ಕೋಡ್ ರೂಲ್ಸ್. ಹೌದು, ಇನ್ಮೇಲೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಧರಿಸಬೇಕು ಖಾದಿ ಬಟ್ಟೆ. ಸಾರಿಗೆ ಸಿಬ್ಬಂದಿಗೆ ಬಂತು ಕಡ್ಡಾಯ ಡ್ರೆಸ್ ಕೋಡ್. ಇನ್ಮೇಲೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಖಾದಿ ಬಟ್ಟೆಯನ್ನು ಧರಿಸಬೇಕು. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಕಡ್ಡಾಯವನ್ನ ಮಾಡಿದೆ ಕೆಎಸ್ಆರ್ಟಿಸಿ. ಅಲ್ಲದೆ ಸ್ವಾತಂತ್ರ್ಯ ಹಾಗೂ ಗಣರಾಜ್ಯೋತ್ಸವದ ದಿನ ಖಾದಿ ಉಡುಪನ್ನ ಧರಿಸಬೇಕು ಅಂತ ಕಡ್ಡಾಯಗೊಳಿಸಲಾಗಿದೆ. ಈಗಾಗಲೇ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಖಾದಿ ಬಟ್ಟೆ ಕಡ್ಡಾಯವನ್ನು ಮಾಡಿದೆ ಸರ್ಕಾರ. ಸರ್ಕಾರದ ಆದೇಶದಂತೆ ಸಾರಿಗೆ ನಿಗಮ ಸಿಬ್ಬಂದಿಗೂ ಖಾದಿ ಬಟ್ಟೆ ಧರಿಸುವುದು ಕಡ್ಡಾಯ. ಈಗಾಗಲೇ ಸಾರಿಗೆ ನಿಗಮದಲ್ಲಿ ಯೂನಿಫಾರ್ಮ್ ನಿಯಮ ಜಾರಿ ಮಾಡಲಾಗಿದೆ. ಇನ್ಮೇಲೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಖಾದಿ ಬಟ್ಟೆಯನ್ನು ಧರಿಸಬೇಕಾಗುತ್ತೆ. ಪ್ರತಿನಿತ್ಯ ಯೂನಿಫಾರ್ಮ್ ಧರಿಸಿ ಕೆಲಸ ಮಾಡುವುದು ಕಡ್ಡಾಯ ಮಾಡಲಾಗಿದೆ. ಇದೀಗ ಮತ್ತೆ ಖಾದಿ ಉಡುಪು ಧರಿಸುವಂತೆ ಸಿಬ್ಬಂದಿಗೆ ನಿಗಮ, ಕೆಎಸ್ಆರ್ಟಿಸಿ ನಿಗಮ ಮತ್ತು ಬಿಎಂಟಿಸಿ ಆದೇಶವನ್ನು ನೀಡಿದೆ. ಎಲ್ಲ ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿರುವಂಥದ್ದು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ. ಸಾರಿಗೆ ಸಿಬ್ಬಂದಿಗೂ ಬಂತು ಕಡ್ಡಾಯ ಡ್ರೆಸ್ ಕೋಡ್ ರೂಲ್ಸ್. ಇನ್ಮೇಲೆ ಕಡ್ಡಾಯವಾಗಿ ಯೂನಿಫಾರ್ಮ್ ಡ್ರೆಸ್ ಕೋಡನ್ನು ಧರಿಸಲೇಬೇಕು, ಖಾದಿ ಬಟ್ಟೆಯನ್ನು ಧರಿಸಬೇಕು. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಕಡ್ಡಾಯವಾಗಿದೆ. ಅಲ್ಲದೆ ಸ್ವಾತಂತ್ರ್ಯ ಹಾಗೂ ಗಣರಾಜ್ಯೋತ್ಸವದ ದಿನ ಖಾದಿ ಉಡುಪು ಕಡ್ಡಾಯಗೊಳಿಸಲಾಗಿದೆ. ಈಗಾಗಲೇ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಖಾದಿ ಬಟ್ಟೆ ಕಡ್ಡಾಯವನ್ನು ಸರ್ಕಾರ ಮಾಡಿದೆ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಕಡ್ಡಾಯ ಅಂತ ಇದೀಗ ಕೆಎಸ್ಆರ್ಟಿಸಿ ನಿಗಮ ಹೇಳಿದೆ. ಬಿಎಂಟಿಸಿ ನೌಕರರು ಕೂಡ ಧರಿಸಬೇಕಾಗುತ್ತೆ. ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿಯವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಸೂಚನೆಯ ಮಾಹಿತಿಯನ್ನು ಈಗಾಗಲೇ ನಿಗಮಗಳಿಗೂ ತಿಳಿಸಿರುವಂಥದ್ದು. ಇನ್ನು ಸ್ವಾತಂತ್ರ್ಯ ಹಾಗೂ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಕೂಡ ಖಾದಿ ಉಡುಪು ಕಡ್ಡಾಯವಾಗಿರುತ್ತೆ. ಈಗಾಗಲೇ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಖಾದಿ ಬಟ್ಟೆ ಕಡ್ಡಾಯವನ್ನು ಮಾಡಿದೆ ಈಗಾಗಲೇ ರಾಜ್ಯ ಸರ್ಕಾರ. ಇನ್ನು ಸರ್ಕಾರ ನೀಡಿರುವಂತಹ ಆದೇಶದ ಮೇರೆಗೆ ಸಾರಿಗೆ ನಿಗಮ ಸಿಬ್ಬಂದಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಖಾದಿ ಬಟ್ಟೆ ಧರಿಸುವುದು ಕಡ್ಡಾಯ ಪ್ರತಿ ತಿಂಗಳ ಮೊದಲ ಶನಿವಾರ ಅಂತ ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ನಿಗಮ ಮತ್ತು ಬಿಎಂಟಿಸಿ ನಿಗಮ ಸಿಬ್ಬಂದಿಗೆ ಸೂಚನೆಯನ್ನು ನೀಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.